ಕರಿ ಟೋಪಿ ಹಾಕಿರೋನು MLA ಬಾರಪ್ಪ ಅಂತೀರಿ. ಅಲ್ಲಿ ಗುಂಪೊಳಗಡೆ ಜಮೀರ್ ಅಹಮದ್ ಏನಾದ್ರೂ ಕೂಡ ಟೋಪಿ ಹಾಕೊಂಡು ಕೊಡ್ರೆ ಬಿಳಿ ಟೋಪಿ ಹಾಕಿಡ್ರ ಸಾಮಣ್ಣ ಬಾರೋ ಅಂತ ಕರಿತೀರ ನೀವು? ದಮ್ಮಿದ್ಯಾ? ನಿಮ್ಮ ಬ್ರದರ್ಸನ್ನು ಕರೆಯೋಕ್ಕಾಗಲ್ಲ. ಕರಿ ಟೋಪಿ ಹಾಕಿರೋ MLA ಬಾರೋ ಅಂತೀರಿ. ಬ್ರದರ್ಸನ್ನು ಕರೀರಿ ಸರ್ ನೋಡೋಣ. ಬಿಳಿ ಟೋಪಿ ಹಾಕಿರುವ ಸಾಮಣ್ಣ ಬಾರೋ ಜಮೀರು ಅಂತ ಕರೀರಿ. ನಿಮ್ಮ ದಮ್ಮಿದ್ರೆ ಕರೀರಿ. ಭಾಳ ನೀವೆಲ್ಲ ಏನು ವೀರಾವೇಶದಿಂದ ಮಾತಾಡ್ತೀರಿ, ಭಾಳ ಶಕ್ತಿವಂತರಲ್ಲ ನೀವು. ಕರೀರಿ ಸರ್. ಅದನ್ನು ಕರೆಯೋಕೆ ನಿಮ್ಮ ಕೈಲಿ ಆಗಲ್ಲ. ಇಲ್ಲಿ ಏನು ಮುನಿರತ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಸರ್, ಜನ ಗೆಲ್ಸಿದರೆ ಗೌರವ ಕೊಡಿ. ನಿಮಗೆ ಅವ್ರು ಇನ್ಯಾರನ್ನೋ ಜನಪ್ರತಿನಿಧಿ ಮಾಡ್ಕೊಳ್ಬೇಕು, ಕುಸುಮ ಅವ್ರನ್ನೇನೋ ದಂಡಿಗೆ ಕೂರಿಸ್ಬೇಕು, MLC ಮಾಡ್ಕೊಳ್ಳಿ ಸರ್, ರಾಜ್ಯಸಭಾ ಕಳಿಸಿ. ಅದು ಬಿಟ್ಟು ನೀವಲ್ಲಿರುವಂಥ ಚುನಾಯಿತ ಪ್ರತಿನಿಧಿನ, ರಾಜರಾಜೇಶ್ವರಿ ನಗರದ ಜನ ಗೆಲ್ಸಿರುವಂಥ ಚುನಾಯಿತ ಪ್ರತಿನಿಧಿನ ನೀವು ಅವಮಾನ ಮಾಡ್ತೀರಿ ಅಂತಂದ್ರೆ ಅಲ್ಲಿನ ಮತದಾರನ ಅವಮಾನ ಮಾಡ್ದಂಗೆ. ಯಾಕೆ ಅದನ್ನು ಮಾಡ್ತಾ ಇದ್ದೀರಿ ಸರ್ ನೀವು? ಸರ್, ಅವರಿಗೂ ಗೌರವ ಕೊಡಬೇಕಲ್ಲ. ಅವರು ಜನಪ್ರತಿನಿಧಿಗಳೆಲ್ಲ, ಅಧಿಕಾರದಲ್ಲಿ ಇದ್ರೆ ಮಾತ್ರನೇ ಅವ್ರಿಗೆ ಗೌರವ ಕೊಡಬೇಕು ಅಂತಲ್ಲ. ಅವರು ಜನಪ್ರತಿನಿಧಿಗಳೆಲ್ಲ, ಅವರು ಅಲ್ಲೇ ಶಾಸಕರು, ಅಲ್ಲಿನ ಸಂಸದರಾಗಿರೋ ಡಾಕ್ಟರ್ ಮಂಜುನಾಥ್ ಅವರು, ಅವ್ರನ್ನ ಕರೆದು ಕಾರ್ಯಕ್ರಮ ಮಾಡಬೇಕು. ನಿಮ್ದೇನು ಬೆಂಗಳೂರು ನಡಿಗೆ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕ್ರಮ ಆಗಿರಲಿಲ್ಲ. ಹಾಗಾಗಿ ಮುನಿರತ್ನವರು ಸಹಜವಾಗಿ ಅಲ್ಲಿನ ಸ್ಥಳೀಯ ಶಾಸಕರನ್ನ ನೀವು ಕರೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೋಗಿ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರು. ಶಿಷ್ಟಾಚಾರದ ಉಲ್ಲಂಘನೆ ಆಗುತ್ತೆ. ಸ್ಪೀಕರ್ ಹತ್ರ ನಾವು ಪ್ರಿವಿಲೇಜ್ ಮೋಷನ್ ಅನ್ನು ಕೂಡ ನಾವಲ್ಲಿ ಮೂವ್ ಮಾಡ್ಬೋದು. ನೀವು 1989ರಿಂದ ಜನಪ್ರತಿನಿಧಿ ಆಗಿದ್ದೀರಿ.